ಕೊಯಮತ್ತೂರು ಬಳಿ ಗುಂಪೊಂದು ಕಾಲೇಜು ವಿದ್ಯಾರ್ಥಿನಿಯ ಜೊತೆಗಿದ್ದವನಿಗೆ ಕತ್ತಿಯ ಕತ್ತರಿ ಪೆಟ್ಟು ನೀಡಿ ಆಕೆಯನ್ನ ಅಪಹರಿಸಿ ಗುಂಪು ಅತ್ಯಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ. ಕೊಯಮತ್ತೂರು ಬಳಿ ಗುಂಪೊಂದು ಕಾಲೇಜು ವಿದ್ಯಾರ್ಥಿನಿಯ ಜೊತೆಗಿದ್ದವನಿಗೆ ಕತ್ತಿಯ ಕತ್ತರಿ ಪೆಟ್ಟು ನೀಡಿ ಆಕೆಯನ್ನ ಅಪಹರಿಸಿ ಗುಂಪು ಅತ್ಯಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ. ತಮಿಳುನಾಡಿನ ಕೊಯಮತ್ತೂರು ವಿಮಾನ ನಿಲ್ದಾಣದ ಬಳಿ ಈ ಸಂಗತಿ ನಡೆದಿದೆ. ಕಾಲೇಜು ವಿದ್ಯಾರ್ಥಿನಿಯ ಗೆಳೆಯನನ್ನ ಹೇಗೆ ಕಡಿದಿದ್ದಾರೆ ಎಂದರೆ ಆತನಿಗೆ 28 ಹೊಲಿಗೆ ಹಾಕಲಾಗಿದೆ. ಒಂದು ಅಮಲು ಗುಂಪು ಈ ಹಲ್ಲೆ ಮತ್ತು ಗುಂಪು ಅತ್ಯಾಚಾರ ನಡೆಸಿರುವುದು ಗೊತ್ತಾಗಿದೆ. ವಿದ್ಯಾರ್ಥಿನಿಯು ಮಧುರೈ ಜಿಲ್ಲೆಯವಳಾಗಿದ್ದು ಕೊಯಮತ್ತೂರು ಕಾಲೇಜಿನಲ್ಲಿ ಓದುತ್ತಿದ್ದಳು. ವಿಮಾನ ನಿಲ್ದಾಣದಲ್ಲಿ ಹಿಂಭಾಗದ ಇನ್ನೂ ಮನೆಗಳು ಇಲ್ಲದ ಲೇಔಟ್ ಬೃಂದಾವನ ನಗರದಲ್ಲಿ ಇರುಳು ಈಕೆ ತನ್ನ ಗೆಳೆಯನೊಂದಿಗೆ ಕಾರಿನಲ್ಲಿ ಕುಳಿತು ಮಾತನಾಡುತ್ತಿದ್ಲು. ಕುಡಿದು ಅಮಲಿನಲ್ಲಿದ್ದ ಗುಂಪು ಆಗ ದಾಳಿ ಮಾಡಿದೆ. ಆ ಮೂವರ ಗುಂಪು ಮೊದಲು ಕಾರಿನ ಗಾಜನ್ನ ಕಲ್ಲಿನಿಂದ ಹೊಡೆದಿದೆ. ಅದನ್ನ ಯುವಕ ಕೇಳಿದಾಗ ಆ ಮೂವರು ಆತನನ್ನ ಪ್ರಜ್ಞೆ ತಪ್ಪುವವರೆಗೆ ಕತ್ತಿಯಿಂದ ಕಡಿದಿದ್ದಾರೆ. ಬಳಿಕ ಕಾಲೇಜು ವಿದ್ಯಾರ್ಥಿನಿಯನ್ನ ಹತ್ತಿರದ ಮರೆಗೆ ಎತ್ತಿಕೊಂಡು ಹೋಗಿ ಕತ್ತಿ ಮೊನೆಯಲ್ಲಿ ಮೂವರು ಗುಂಪು ಅತ್ಯಾಚಾರ ಮಾಡಿದ್ದಾರೆ. ಎಚ್ಚರಗೊಂಡ ಯುವಕ ಪೀಳಮೇಡು ಪೊಲೀಸ್ ಠಾಣೆಗೆ ಕರೆ ಮಾಡಿದ್ದಾರೆ. ಪೊಲೀಸರು ಯುವತಿಯನ್ನ ಹುಡುಕಿದಾಗ ಅತ್ಯಾಚಾರ ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆ ನಡೆಸಿ ಆರೋಪಿಗಳ ಪತ್ತೆಗೆ 7 ತಂಡವನ್ನ ರಚಿಸಿದ್ದಾರೆ.